ಹಾಯ್ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಅಂತ ಡ್ರೈವರ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೇಳಕ್ಕೆ ಬಂದಿರೋ ವಿಷಯ ಏನಪ್ಪ ಅಂತಂದರೆ, ಯಾವುದೇ ಮಾಡಿದರೂ ಏನೋ ತೋರಿಸೋಕ್ಕಾಗೋದಿಲ್ಲ. ಬಟ್ ನಾವು ಒಂದು ಯೂಟ್ಯೂಬ್ ಚಾನಲ್ನಿಂದ ನಮ್ಮ ಲೈಫ್ ಸ್ಟೋರಿನ ಹೇಳ್ಕೊಬೇಕಂತ ಏನೋ ಒಂದು ಅನ್ನಿಸ್ತು. ಹಾಗಾಗಿ ನಾವು ಹೇಳ್ಕೊಬೇಕಂತ ಬಂದೀವಿ. ನಮ್ಮದು ಡಿಸ್ಟಿಕ್ ಬಂದು ಬಿಜಾಪುರ, ತಾಲೂಕು ಮುದ್ದೇಬೇಳ. ನಾವೊಂದು ಅಲ್ಲಿ ಪುಟ್ಟ ಗ್ರಾಮ, ಅಲ್ಲೇ ಹುಟ್ಟಿದ್ದು. ನಮ್ಮ ಡೇಟ್ ಆಫ್ ಬರ್ತ್ ಬಂದು 1997. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ಈಗೇನೋ ನಾವು ದುಡಿತಾ ಇದ್ದರೆ ಸ್ವಲ್ಪ ಒಂದು ಆರ್ಥಿಕ ಪರಿಸ್ಥಿತಿ ಒಂದು ಲೆವೆಲ್ಲಿಗೆ ಚೆನ್ನಾಗಿದೆ. ಯಾಕಂದರೆ ಒಂದು ಟೈಮ್ನಲ್ಲಿ ಪರಿಸ್ಥಿತಿ ಭಾಳ ಕೆಟ್ಟಿತ್ತು. ಅದು ಎಲ್ಲ ಹಿಂದಿನ ಸ್ಟೋರಿ. ನಮ್ಮ ತಿಳುವಳಿಕೆ ಬಂದಿಂದ ಸ್ವಲ್ಪ ಏನೋ ನಮ್ಮದು ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು, ಹೇಳಬೇಕು ಅಂತ ಅನಿಸ್ತಿತ್ತು. ಅದ್ರ ಸಲಿಂದ ನಾವು ಯಾಕಂದ್ರೆ ಡ್ರೈವರ್ಗಳು ಯಾವಾಗಲೂ ಟೈಮ್ ಭಾಳ ಜಾಸ್ತಿ ಇರ್ತಲ್ಲ. ಲೋಡಿಂಗ್ ಮಾಡೋ ಟೈಮ್ನಾಗ, ಅನ್ಲೋಡ್ ಮಾಡೋ ಟೈಮ್ನಾಗ, ಅದೇ ಟೈಮ್ನಲ್ಲಿ ಏನೋ ಸ್ವಲ್ಪ ಹಂಚ್ಕೋಬೇಕಂತ ಅನಿಸ್ತು ನಮಗೆ. ಅದಕ್ಕಾಗಿ ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡೀವಿ. ನಮ್ಮ ಫೀಲಿಂಗ್ಸ್, ನಮ್ಮ ಲೈಫ್ ಸ್ಟೋರಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ. ಇಲ್ಲ ಬೇಡ, ನಮಗೆ ನಮ್ಮ ಮನ್ಸಿನ ನೆಮ್ಮದಿ ಅನ್ನಿಸ್ಲಿ ಅಂತ ಹೇಳಕತ್ತೀವಿ. ಎಲ್ಲರೂ ಶೇರ್ ಮಾಡಿ ಅದು ಮಾಡಿ ಅಂತೇನು ಇದಿಲ್ಲ. ಆದರೂ ನಾವು ಇನ್ಸ್ಟಾಗ್ರಾಮ್ನಾಗ ವೀಡಿಯೋ ಮಾಡೀವಿ. ಒಂದು ಕಮ್ಸೆ ಕಮ್ ಒಂದು 400-500 ವೀಡಿಯೋ ಆಗ್ಯಾವ. ನಮ್ಮ ಅಷ್ಟು ಓಡಿದೂ ಇಲ್ಲ. ಯಾಕಂದ್ರೆ ನಮ್ಮಂಥವ್ರು ಯಾರು ನೋಡೋದಿಲ್ಲ, ಕೇಳಕ್ಕೆ ಹೋಗೋದಿಲ್ಲ. ಅವರು ಯಾರಿಗೂ ನಾವು ಶೇರ್ ಮಾಡೋಕ್ಕೂ ಹೋಗೋದಿಲ್ಲ. ಅವ್ರು ನೋಡಿದ್ರು ಅಷ್ಟೇ, ನೋಡಿದ್ರು ಅಷ್ಟೇ. ನಾವು ಸುಮ್ಮ ಮಾಡ್ತಾ ಇರ್ತೀವಿ, ಹಾಕ್ತಿರ್ತೀವಿ. ನಮಗೆ ಇಷ್ಟ ಬಂದ್ರೆ ಹಾಕ್ತೀವಿ. ಆ ಒಂದು ಸಾಂಗ್ ಇಷ್ಟ ಆಯ್ತು, ಅದನ್ನ ಎಡಿಟ್ ಮಾಡ್ತೀವಿ, ಹಾಕ್ತೀವಿ. ಹಾಗೆ ಇದು ಏನೋ ನಮಗೂ ಸ್ವಲ್ಪ ಯೂಟ್ಯೂಬ್ ಖಾಲಿ ಕುಂತು ಸುಮ್ಮನೆ ಆ ವಿಡಿಯೋ ನೋಡಿ. ಯಾಕಂದ್ರೆ ಮೊದಲೇ ನಾವು ಎಲ್ಲ ಮಾಡಿ ಜೀವನದಲ್ಲಿ ಇದನ್ನೇ ಮಾಡಿಲ್ಲ ಅನ್ನೋಂಗೆಲ್ಲ ಸಿಕ್ಕಾಪಟ್ಟೆ ಬಿಸ್ನೆಸ್ ಮಾಡೀನಿ. ಅದು ಮುಂದೆ ಒಂದೊಂದು ಆಗಿ ಹೇಳ್ಕೊಂತ ಹೋಗ್ಬೇಕು ಅನ್ನೋದು ನನ್ನ ಇಷ್ಟ. ನಂದು ಏನು ಬಿಸ್ನೆಸ್ ಮಾಡಿದೆ ಏನಿಲ್ಲ. ಇವಾಗ ನಾವು ಸತ್ರು ನಮ್ಮದು ಒಂದು ನೆನಪಿಗಾಗಿ ಇರ್ತಾವೆ ವೀಡಿಯೋಗಳು ಅಂತ ಹೇಳ್ಕೊಬೇಕಂತ ನನ್ನ ತಲೆ ಬಂತು. ಅದ್ರ ಸಲುವಾಗಿ ನಾನು ಹೇಳೋದು ಇದೊಂದು ವಿಡಿಯೋ ಮಾಡಿ ಹಾಕ್ಬೇಕಂತ. ಇವತ್ತೇ ಇದು ಫಸ್ಟ್ ವಿಡಿಯೋ. ಯಾಕಂದ್ರೆ ನಾವು ಏನೂ ಮಾತಾಡಿಲ್ಲ, ಏನೂ ಇಲ್ಲ, ಏನೂ ನಮಗೂ ಗೊತ್ತಿಲ್ಲ. ಆದರೂ ಹೇಳ್ಕೊಬೇಕಂತೇನೋ ಅನಿಸ್ತು. ಅದ್ರ ಸಲುವಾಗಿ ಹೇಳ್ಕೊಂಡು ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡೀವಿ. ನೋಡೋಣ ಎಲ್ಲಿಗೆ ಮುಟ್ಲಿ. ಆದರೆ ನಮ್ಮದೊಂದು ಹೇಳ್ಕೊಂಡು ಒಂದು ನೆನಪು ಒಂದು ಉಳಿತೈತಿ. ಯಾರು ನಮ್ಮ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರು ಅವರು ಕೇಳ್ತಾರಲ್ಲ ಅನ್ನೋ ಸಲುವಾಗಿ ಮಾಡಾಕತ್ತಿ ವಿಡಿಯೋನ. ಅಷ್ಟೇ ಮಾಡ್ತೀನಿ. ಇನ್ನೊಂದೇ ಮಾತು ಬೇರೆ ಏನಿಲ್ಲ. ಎಲ್ಲಿಂದ ಸಿದ್ಧ ನಾವು ಹುಟ್ಟಿದ್ದು 1997. ನಮ್ಮದು ಹುಣ್ಕುಂಟೆ ಅಂತ ಒಂದು ಪುಟ್ಟ ಗ್ರಾಮ. ನಮ್ಮದೆಲ್ಲ ಇರೋದ ಅಲ್ಲೇ ಎಲ್ಲ. ನಾವು ಗೌರ್ಮೆಂಟ್ ಅವಾಗೆಲ್ಲ ಪ್ರೈವೇಟ್ ಇದ್ದಿದ್ದಿಲ್ಲ. ನಮ್ಮ ಅಪ್ಪಾರು ಫುಲ್ ಡ್ರಿಂಕರ್. ಹಿಂಗೋ ಏನೋ ನಮಗೆ ತಿಳ್ಬೇಕು ಬಂದಿದೆ 2ನೇ 3ನೇಯಿಂದ. ನಮಗೆ ಅವಾಗ ಶಾಲೆಗೆ ಹೋಗ್ಬೇಕಂದ್ರೆ ಭಾಳ ಕಷ್ಟ ಆಕಿತ್ತು ಅವಾಗಿನ ಟೈಮ್ನಾಗ. ಅದು ಫಸ್ಟ್ ಅಂದ್ರೆ ಶಾಲೆಗೆ ಹೋಗಂದ್ರೆ ಬರ್ಬೋದು. ನನಗೆ ಹುಡ್ತಾ ಇನ್ನೊಂದು ಹ್ಯಾಬಿಟ್ ಏನಂದ್ರೆ ಹೊಲ ಅಂದ್ರೆ ಭಾಳ ಇಷ್ಟ. ನಮಗೆ ಹೊಲ್ದಾಗ ಇದು ಮಾಡೋದು, ಬರೋದು ಅಂತಂದ್ರೆ ಭಾಳ ಇಷ್ಟ. ಅದ್ರ ಸಲಿಂದ ಹೊಲ್ದಾಗ ಇದು ಮಾಡ್ತಿದ್ವಿ. ಹಿಂಗೋ ಜೀವನ ಸಾಗಿಸ್ಕೊಂತ ಅಲ್ಲಿ ನಮ್ಮೂರಲ್ಲಿ 8th ಕ್ಲಾಸ್ ಮುಗೀತು. ಹಿಂಗೋ ಮಾಡಿ 8th ಕ್ಲಾಸ್ ಮುಗೀತು. ಮುಗಿದ ನಂತರ ಮತ್ತಿನ್ನು ಹೈಸ್ಕೂಲ್ ಲೈಫ್ಗೆ ಹೋದ್ವಿ. ಹೈಸ್ಕೂಲ್ ಲೈಫ್ಗೆ ಹೋದ ನಂತರ ಅವಾಗೆಲ್ಲ ಇವು ಫೋನು ಇದೆಲ್ಲ ಹಿಂಗೇನು ಇದ್ದಿದ್ದಿಲ್ಲ. ಅವಾಗ ಒಬ್ಬರ ಮನೇಲಿ ಟಿ ವಿ ಇತ್ತಂದ್ರೆ ಅವ್ರ ಮನೆಗೆ ಒಂದು 20-30 ಮಂದಿ ನೋಡ್ತಿದ್ವಿ. ನಮ್ಗೆ ಅದೊಂದು ಪಿಕ್ಚರ್ ನೋಡಿ ಹ್ಯಾಬಿಟ್ ಒಂದು ಜಾಸ್ತಿ ಇತ್ತು. ಹಂಗಾಗಿ ಭಾಳ ಮುಂದೆ ನೋಡ್ಕೋತಿದ್ವಿ. ನಾವು ಇಬ್ಬರು ಅವಳಿ ಜೋಳಿ. ನಮ್ಮ ಅಣ್ಣ ಇದ್ದಪ್ಪ ಸೇಮ್ ನಾನು ನೋಡ್ದಂಗಿದ್ದ. ಫೋಟೋ ಐತಿ ಓಲ್ಡ್, ಆದರೆ ಈ ಸದ್ಯಕ್ಕೆ ಮುಂಚೆ ಸಿಗೋದಿಲ್ಲ. ಮನೆಗೆ ಅದೋ ಫೋಟೋ ನಾನು ತೆಗೆದಿಟ್ಟಿವಿ. ಅದನ್ನು ಅವಾಗ ಗಾಲಿ ಆಡೋದು ಇದು ಮಾಡೋದು ಮಾಡ್ತಿದ್ವಿ. ನಾವು 9th ಇದ್ದಾಗ ನಮ್ಮ ಅಕ್ಕಾರ್ದು ಒಂದು ಸೈಕಲ್ ಬಂದಿತ್ತು. ಅವಾಗ ಹಂಗೆ ನಾವು 7th ಇರ್ಬೋದು. ಅದು 9th ಫುಲ್ ಪರ್ಫೆಕ್ಟ್ ಅದು ಸೈಕಲ್ ಹೊಡ್ಯೋಕೆ. ಸೈಕಲ್ ಓಡಿಸ್ಕೊಂತ ಗಾಲಿ ಆಡ್ಕೊಂತ ಬಗರಿ ಗುಂಡ. ಅವಾಗ ನಮ್ಮ ಆಟನೇ ಬೇರೆ. ಅವಾಗ ಒಂದೊಂಥರ ಫುಲ್ ಎಲ್ಲ ಇಲ್ಲೆಲ್ಲ
ಮಾರ್ಕ್ ಅದ ನೋಡಿ, ಎಲ್ಲಿ ಬಿದ್ದು ಬರ್ತಿದ್ವಿ, ಏರಿಕೆ ತೊಗೊಂಡ್ಬರ್ತಿದ್ವಿ, ಎಲ್ಲಿ ಹೊಡ್ಕೊಂಡ್ಬರ್ತಿದ್ವಿ. ಹಂಗೆ ಜೀವನ ಅದೊಂಥರ ಹ್ಯಾಪಿಯಾಗೇ ಇತ್ತು. ಮಳೆ ಇತ್ತು, ಈಸಾಡ್ತಿದ್ವಿ, ಒಂದು ತತ್ತಿ ಸಾರು ಮಾಡ್ಬೇಕಾರೆ ಒಂದಿದು ಮೀನು ಸಾರು ಮಾಡ್ತಿದ್ವಿ. ಹಾಗೆ ಒಂದೊಂಥರ ಆ ಲೈಫ್ ಒಳ್ಳೆ ಹುಡ್ಕ್ಯಾದ್ರು ಸಿಗೋದಿಲ್ಲ ಅಂಥ ಲೈಫು. ಭಾರಿ ಅಂದ್ರೆ ಭಾರಿ ಲೈಫ್ ಅದು. ಅಂಥ ಜೀವನ ಮುಗಿಸ್ಕೊಂಡೆಲ್ಲ ಚೆಂದ ಇದ್ವಿ. ಹಂಗೆ 9th ಬಂದ್ವಿ. ನಮ್ಮ ಅಣ್ಣಿದ್ದ. ನಮ್ಮ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಮತ್ತೆ ಅದು ಭಾಳ ಟೈಮ್ ಬೇಕು ನೋಡೋಣ. ಅದು ಟೈಮ್ ಸಿಕ್ಕಾಗ ಹೇಳ್ಕೊತೀನಿ. ನಮ್ಮ ಟೈಮ್ ಸುಮಾರು ನಮ್ಮ ಅಣ್ಣ ನಾನು ಒಂದು ಜಗಳಾಡ್ದ ವಿಷಯನೇ ಅಲ್ಲ. 9th ಇದ್ವಿ. 9th ನಾನು 9th ಇದ್ದೆ, ಅವ್ನು 10th ಇದ್ದ. ಹಂಗೆ ಮಾಡಿ ಕಲ್ತ್ವಿ. ನಮಗೆ ಹೋಟೆಲ್ ಇತ್ತು ಊರಾಗ. ನಮ್ಮ ಊರಲ್ಲಿ ನಮಗೆ ಹೋಟೆಲ್ ಇತ್ತು. ನಾವು ಓಡಾಡ್ರು. ನಾವು ಅಂಗಡಿಯಾಗಿರೋರೆಲ್ಲ ಮನೆಯಾಗಿರೋರೆಲ್ಲ ಬರೀ ಆಟ ಆಟ ಆಟ. ಯಾವಾಗ ಎದ್ದು ಮಾಡ್ಕೊಳ್ತಾನೆ ಆಟ. ಅದು ಒಬ್ರೇನೋ ಅವ್ರ ಹತ್ರ ಇದು ಇರುತ್ತೆ. ಹಂಗೆ ನಮ್ಮ ಅಣ್ಣ ಸ್ವಲ್ಪ ನಾಲೆಜ್ದಾಗಿದ್ದ. ಪೂರಾ ಓದಬೇಕು, ಇನ್ನು ಮುಂದುವರಿಬೇಕು ಅಂತ ಹೋಟೆಲ್ದಾಗ ಅವನೇ ಅಷ್ಟು 10th ಇದ್ದಂದ್ರೆ ಅವನೇ ಎಲ್ಲ ಹೋಟೆಲ್ದಾಗ ಮಾಡ್ಕೊಂಡು ಹೋಗ್ತಿದ್ದ. ಹೀಗಾಗಿ ಅವಾಗೊಂಥರ ಏನೋ ಲೈಫ್ ಚೆನ್ನಾಗಿತ್ತು. ಏನು ಮಾಡಿದಂಗೆ ಟೈಮ್ ಸುಮಾರು ಹೋಗ್ತಾ ಹಂಗೆ ಮಾಡ್ಕೊತ ಹೋದ್ವಿ. ನಾವು ಇಬ್ಬರು ಒಂದೇ ಸೇಮ್ ಇದ್ದಂತ ನಮ್ಮ ಅಪ್ಪ ಏನು ಹೇಳ್ತಾರೆ ನಮಗೆ ತರಬೇಕಂತ ಅಂತಂದ್ರೆ ಇಬ್ಬರಿಗೆ ಸೇಮ್ ತರವ. ಅದ್ರಾಗೂ ನಾನು ಆರಿಸ್ಕೊಂಡ್ಬಿಟ್ಟಿದ್ದ ಅವ್ನು ತೊಗೊಳವ. ನಾವೇನೇ ತೊಗೊಂಡ್ರು, ಚಡ್ಡಿ ತರಲಿ, ಪ್ಯಾಂಟ್ ತರಲಿ, ಏನೋ ಒಂದು ಸಾಮಾನು ತಂದ್ರೂ ಎರಡೇ ತರಬೇಕು. ಒಂದು ತಂದ್ರೆ ಅದು ಪಕ್ಕ ನನಗೆ ಅದು ಗೊತ್ತಿತ್ತು. ಆಮೇಲೆ ಹಂಗೆ ಮಾಡ್ಕೊತ ಹೋದಿ. ಅವ್ನು 9th ಇದ್ದ, ಅವ್ನು 10th ಇದ್ದ. ನಮಗೆ ಹೋಟೆಲ್ ಇತ್ತು. ಹಾಗೆ ಉಣ್ತಿದ್ವಿ, ತಿಂತಿದ್ವಿ. ನಮ್ಮ ಅಕ್ಕಾರು, ನಮ್ಮ ತಂಗಿಯವರು ಎಲ್ಲ ಇದ್ದರು. ಹಂಗೆ ಜೀವನ ಚೆನ್ನಾಗಿ ನಡ್ಕೊತ ಹೊಂಟಿತ್ತು. ಅದು ಹೋಗೋ ಟೈಮ್ಗೆ ನಮ್ಮ ನಸೀಬು ಸುಮಾರು ಅವತ್ತೊಂದು ದಿನ ನಮ್ಮ ಅಣ್ಣನ 10th ಆ್ಯನ್ಯುವಲ್ ಎಕ್ಸಾಮ್ ಇದ್ದು. 3 ಎಕ್ಸಾಮ್ ಬರೆದಿದ್ದ. 3 ಎಕ್ಸಾಮ್ ಬರೋದು ಇದು ಮಾಡಿದ. ನಮ್ಮದೊಂದು ಹಳೆ ಮನೆ ಇತ್ತು, ಅಲ್ಲಿ ಪೈಪ್ ಗಿಪ್ ಎಲ್ಲ ಹೊಡ್ಕೊಂಬಂದು ಮತ್ತು ಕಾಮನ್ನಾಗಿ ಇದ್ದರೆ ಡೈಲಿ ಕೆಲಸ ಮಾಡೋದಿಲ್ಲ. ಹಂಗೆ ಅಂಗಡಿಯಲ್ಲಿ ದೋಸೆ ಮಾಡಿದ್ರು, ತಿಂದ್ವಿ. ಅಲ್ಲಿ ಒಂದು ನಮ್ಮೂರಾಗ ಶುಕ್ರವಾರ ಮಂಗಳವಾರ ನಮ್ಮೂರ ಕಂಬಗೆ ನೀರು ಹರಿಸ್ತಾರೆ. ಅದನ್ನು ನೀರು ತರಕ್ಕೆ ಹೋಗ್ತಿದ್ರು. ಅವ್ನಿಗೆ ಇನ್ನೊಂದು ಹ್ಯಾಬಿಟ್ ಏನಂದ್ರೆ ಹಾರ್ಮೋನಿಯಂ ಬರ್ಸೋದು, ಡೊಳ್ಳು ಬಡಿದು. ಇದಂದ್ರೆ ಭಾಳ ಇಷ್ಟ ಅದಂದ್ರೆ ಭಾಳ ಇಷ್ಟ. ಹಂಗೆ ಮಾಡ್ಕೊತ ಅವ್ನು ಡೊಳ್ಳು ಬಡಿಯೋದಕ್ಕೆ ನಮ್ಮ ಮನ್ಯಾಗ ಓದ್ಕೊಂತ ಅನ್ಬಿಡು ಅಂತೇಳಿ ಕೇಳಿ ಅವನು ಅಂಗಡಿಗೆ ಅವತ್ತು ಕರೀಲಿಲ್ಲ. ಅಲ್ಲಿ ಹೋಗಿ ಪೈಪ್ ಹೊಡ್ಕೊಂಬಂದ್ವಿ. ಪೈಪ್ ಹೊಡ್ಕೊಂಬಂದು ಅವ್ನು ಹೋಟೆಲಲ್ಲಿಲ್ಲ. ಅವತ್ತು ನನಗೆ ಅದು ನಮ್ಮ ಅಪ್ಪನ ಮೂಲ ಕೈ ಸಿಗಲಿಲ್ಲ. ಅವನು ಅದು ಜಾಸ್ತಿ ಹುಡುಕಾಡಿದ್ರೆ ಅವ್ನು ನನಗೆ ಬರಲಿ ಮುಗಿದು ಬಂದೈತಿ. ಏನಂದ್ರೆ ಅವ್ನು ಡೊಳ್ಳು ಬಡಿಯೋದಕ್ಕೆ ಅವ್ನು ನೀರು ಹರಿಸ್ತಾನೆ. ನಾವು ಪ್ರತಿ ವಾರ ನೀರು ಹರಿಸಿದ್ರೆ ಮಂಗಳವಾರ ಶುಕ್ರವಾರ ನೀರು ನಾನೇ ಹೋಗ್ತಿದ್ದೆ. ಅವ್ನು ಕಾಸಿ ತೊಗೊಂಡು ಮನೆಗೆ ಹೋಗಿ ಆ ನೀರು ತಂದು ಲಕ್ಕಮ್ಮ ಕಾಯಿಸಿ ನೀರು ಇರ್ತಿದ್ವಿ. ಅದ್ರ ಸಲುವಾಗಿ ನಾನು ಹೋಗವ ಅವಾಗ ಸಿಗಲಿಲ್ಲ. ಮತ್ತೆ ಏನು ಸಿಕ್ಕಿಲ್ಲ ಬಿಡ ಅಂತ ಅವ್ರು ಅಂಗಡಿ ಬಂದ್ ಮಾಡ್ಕೊಂಡು ನಮ್ಮ ಅತ್ತಿಗೆ ಹೋಗ್ಬೇಕು. ಯಾರ ಬದಿಯೆಲ್ಲ ಮಾತಾಡ್ಸಕ್ಕೆ ಹೋಗ್ಬಿಟ್ರು. ನಮ್ಮಪ್ಪ ನಮ್ಮವ್ವ ಮಾತಾಡ್ಸಕ್ಕೆ ಹೋಗ್ಬಿಟ್ರು. ನಾನು ನೀರು ಸೋಕೋದೆ. ಅವ್ನು ಡೋಳು ಬಡಿಯಾಕತ್ತಿದ್ದ. ಕಾಮನ್ ಯಾವಾಗಲೂ ವಾರ ಬಡಿತಿದ್ದ. ಅವ್ನು ಡೋಳು ಬಡಿ ಇದಕ್ಕೆ ಅವನು ಡೋಳು ಹಾಕೊಂಡು ಬಡ್ಕೊಂತ ಹೋಗ್ಬಿಟ್ಟ. ಅವ್ನು 10th 3 ಆ್ಯನ್ಯುವಲ್ ಎಕ್ಸಾಮ್ ಬರೆದಿದ್ದ. ಹೊಳಿಗೆ ಹೋದ್ವಿ, ಎಲ್ಲ ಈಸಾಡಿದ್ವಿ. ಅವನು ನಮ್ಮ ಜೊತೆನೇ ಬಂದು ಈಸಾಡಕ್ಕೆ ಬಂದಂತೆಲ್ಲ ಇಡೀ ಊರು ಮಂದಿನ ಒಂದು 50 ಮಂದಿ ಹೋಗಿದ್ವಿ. ಹೋಗ್ಕೇರಿ ನಂತರ ಈಸಾಡಿದ್ವಿ, ಮಾಡಿದ್ವಿ. ನಾವೆಲ್ಲ ಆಚೆ ಕಡೆ ಒಂದು ಹೊಳಿ ದಾಟಿ ಇನ್ನೊಂದು ಹೊಳಿಗೆ ಹೋಗ್ಬೇಕು. ಅಲ್ಲಿ ಸಿಕ್ಕಾಪಟ್ಟಿ ನೀರು ಒಳಗಡೆ ಹೋಗಿ ನಾವು ಕೊಡ ಇಸ್ಕೊಂಡು ಇದು ಪಟ್ಟು ಬಿಡು ಕೊಡ ಇಟ್ಕೊಂಡು ಇಸ್ಕೊಂತ ಆಚೆ ಕಡೆ ಹೋಗಿದ್ವಿ. ಹೋಗಿ ಅವನು ಅಲ್ಲಿದ್ದ. ಅಲ್ಲಿದ್ದ ನಾವು ಈ ಕಡೆ ಬರ್ಬೇಕಾದ್ರೆ ಇಲ್ಲ ಮುತ್ತು ಕಾಣಕತ್ತಿಲ್ಲ. ಅವಾಗ ನೋಡಿದ್ವಿ ಅವನು ಇಲ್ಲೇ ಇಲ್ಲ, ಮುಳಿಬಿಟ್ಟಿದ್ದ ನೀರಲ್ಲಿ. ಅದು ಹೇಳಿದಲ್ಲೇ ಸ್ನೇಹಿತೆ. ಹಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಲ್ಲ. ಓಕೆ, ಬಾಯ್.